6th Standard English, Unit 1, Froze, the Lighthouse. Second language ಇದು. ಈ ವಿಡಿಯೋದಲ್ಲಿ the lighthouse explanation and question answer ಅನ್ನ ನೋಡೋಣ. ಪ್ರಿಪರೇಟರಿ ಆಕ್ಟಿವಿಟಿ ಕೊಟ್ರ ಎಕ್ಸ್ಪ್ಲೇಷನ್ ನೋಡುವ ಪೂರ್ವದಲ್ಲಿ ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. Let us see preparatory activities. Discuss in fair what are some of the useful inventions made by scientists. A telephone, TV, aeroplane, ಇವೆಲ್ಲ ಇನ್ವೆನ್ಷನ್ಗಳು ಸೈಂಟಿಸ್ಟ್ ಮಾಡಿರುವಂತವು. ಹೌ ಯೂಸ್ಫುಲ್ ಆರ್ ದೀಸ್ ಇನ್ವೆನ್ಷನ್ಸ್? ಇದನ್ನ ನೀವು ಇಬ್ಬಿಬ್ರಾಗಿ ಕುತ್ಕೊಂಡು ಒಬ್ರು ಕೇಳ್ರಿ ಒಬ್ರು ಹೇಳ್ರಿ, ಇದನ್ನ ಯಾರು ಕಂಡು ಹಿಡಿದ್ರು, ಇದರ ಉಪಯೋಗ ಏನು, ಈ ತರ. ಸರಿನಾ? ನೆಕ್ಸ್ಟ್ ಇದನ್ನು ಪೇರ್ನಲ್ಲೇ ಹೇಳ್ಬೇಕು ನೀವು. ವಾಟ್ ವುಡ್ ಅವರ್ ಲೈಫ್ ಬಿ ಲೈಕ್ ವಿತೌಟ್ ಇನ್ವೆನ್ಷನ್ಸ್? ನಮ್ಮ ಜೀವನ ಅನ್ವೇಷಣೆಗಳಿಲ್ಲದೆ ಇದ್ರೆ ಏನಾಗ್ತಾ ಇತ್ತು? ಡಿಸ್ಕಸ್ ಹೌ ಅವರ್ ಲೈಫ್ ವಿಲ್ ಬಿ ಇಫ್ ವಿ ಡು ನಾಟ್ ಹ್ಯಾವ್ ದ ಫಾಲೋಯಿಂಗ್. ಈಗ ಇವನ್ ಚರ್ಚಿಸಿ. ಈ ಕೆಳಗಿನವುಗಳು ಇಲ್ಲದೆ ಇದ್ದರೆ ನಮ್ಮ ಜೀವನ ಏನಾಗುತ್ತಿತ್ತು ಎಂಬುದನ್ನ ಚರ್ಚಿಸಿ. ಯು ಕ್ಯಾನ್ ಸ್ಪೀಕ್ ಇನ್ ಯುವರ್ ಮದರ್ ಟಂಗ್. ನೀವು ನಿಮ್ಮ ಮಾತೃಭಾಷೆಯಲ್ಲಿ ಹೇಳಬಹುದು. ದ ಎಲೆಕ್ಟ್ರಿಕ್ ಲೈಟ್ ಇಲ್ಲದೆ ಇದ್ರೆ ಏನಾಗ್ತಿತ್ತು? ಎಲೆಕ್ಟ್ರಿಕ್ ಬಲ್ಬ್ ಅನ್ನ ಥಾಮಸ್ ಅಲ್ವಾ ಎಡಿಸನ್ ಅವರು ಕಂಡುಹಿಡಿದ್ರು. ಅದ್ರ ಬಗ್ಗೆ ಒಂದು ಪೊಯಮ್ನ ಐತಿ, ನೋಡೋಣ ಅವನ. ಎಲೆಕ್ಟ್ರಿಕ್ ಲೈಟ್, ಹ್ಯಾವ್ ಟು ಸ್ಟಡಿ ಇನ್ ದ ಡಾರ್ಕ್. ಅದು ಇರದೇ ಇತ್ತಂದ್ರೆ, ಎಲೆಕ್ಟ್ರಿಕ್ ಲೈಟ್ ಇಲ್ಲದೆ ಇದ್ರ ನಾವು ಕತ್ತಲೆಯಲ್ಲಿ ಓದ್ಬೇಕಾಗಿತ್ತು. ದ ಟೆಲಿಫೋನ್, ಇಲ್ಲಿ ಗ್ಯಾಪ್ ಐತಿ, ನಾನೀಗ ಅದನ್ನ ಹೇಳ್ತಾ ಇದ್ದೀನಿ ನೋಡ್ರಿ. We could not walk to people who are far away quickly. Who could not talk to people. ನಾವು ದೂರದಲ್ಲಿ ಇರುವಂತಹ ವ್ಯಕ್ತಿಗಳೊಂದಿಗೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಟೆಲಿಫೋನ್ ಇಲ್ಲ ಅಂತಂದ್ರ, ಈಗ ಅಮೆರಿಕದೊಳಗ, ಆಸ್ಟ್ರೇಲಿಯಾದೊಳಗ, ಜಪಾನ್ದೊಳಗ ಅಥವಾ ಬೇರೆ ಯಾವುದೋ ದೇಶದೊಳಗ ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಅಣ್ಣ ಅತ್ತಿಗೆ ಅಕ್ಕ ಇವ್ರೇನೋ ಕೆಲಸ ಮಾಡ್ತಿರ್ತಾರ ಅಥವಾ ಓದಾಕ್ ಹೋಗಿರ್ತಾರ. ಅವ್ರನ್ನ ಫೋನ್ ಮಾಡಿದ ತಕ್ಷಣ ಮಾತಾಡ್ತಾರಿಲ್ಲ ನಿಮ್ ಜೊತೆ. ಅಥವಾ ಶಿಕ್ಷಕರಾಗಿದ್ರ ನಿಮ್ ಮಕ್ಕಳನ್ನ ಅಲ್ಲಿ ಕಳಿಸಿರ್ತೀರಿ, ಅವರು ನನ್ ಮಗನ ಜೊತೆ ಇವತ್ ಮಾತಾಡ್ಬೇಕು, ಮಾತಾಡ್ತೀರಿ. ಹಂಗ ಫೋನ್ ಹಚ್ಚಿದ ತಕ್ಷಣ ಅವ್ರು ಹಲೋ ಅಂತಾರ. ಫೋನ್ ಇರದೇ ಇತ್ತಂದ್ರ ಇದನ್ನೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ, ಮಾತಾಡಕ್ ಆಗ್ತಾ ಇರ್ಲಿಲ್ಲ. ನೆಕ್ಸ್ಟ್ ಕಂಪ್ಯೂಟರ್, ವಿ ಕುಡ್ ನಾಟ್ ಡೂ ವರ್ಕ್ ಆರ್ ಲರ್ನ್ ಆನ್ಲೈನ್ ಈಸಿಲಿ. ಬಹಳಷ್ಟು ಈ ಕಂಪ್ಯೂಟರ್ ಮೂಲಕನೇ ನಡೀತಾ ಇದೆ. ಕಂಪ್ಯೂಟರ್ ವರ್ಕ್, ಕಂಪ್ಯೂಟರ್ ಯೂಸ್ ಗೊತ್ತು ನಿಮ್ಗ. ಇವನ್ನೆಲ್ಲ ಮಾಡಕ್ ಆಗ್ತಾ ಇರ್ಲಿಲ್ಲ ಕಂಪ್ಯೂಟರ್. ಬೈಸಿಕಲ್ ಅಂದ್ರ ವಿ ವುಡ್ ಹ್ಯಾವ್ ಟು ವಾಕ್ ಲಾಂಗ್ ಡಿಸ್ಟೆನ್ಸಸ್. ನಾವು ಬಹಳ ದೂರದ ಪ್ರದೇಶಕ್ಕ ನಡ್ಕೊಂಡು ಹೋಗ್ಬೇಕಾಗಿತ್ತು. ವಿ ವುಡ್ ಹ್ಯಾವ್ ಟು ವಾಕ್ ಲಾಂಗ್ ಡಿಸ್ಟೆನ್ಸಸ್. ಸೈಕಲ್ನಾಗ ಆರಾಮ್ ಕುತ್ಕೊಂಡು ಹೋಗ್ತೀವಿ. ಟೆಲಿವಿಷನ್, ವಿ ವುಡ್ ನಾಟ್ ವಾಚ್ ನ್ಯೂಸ್, ಮೂವೀಸ್, ಎಜುಕೇಶನಲ್ ಪ್ರೋಗ್ರಾಮ್ಸ್ ಅಟ್ ಹೋಮ್. ಇವನ್ನೆಲ್ಲ ನೋಡಕ್ ಆಗ್ತಾ ಇರ್ಲಿಲ್ಲ. ದ ಮೆಡಿಸಿನ್ ನೋಡ್ರಿ, ಮೆನಿ ಪೀಪಲ್ ವುಡ್ ಸಫರ್ ಫ್ರಮ್ ಡಿಸೀಸ್ ಅಂಡ್ ಕುಡ್ ನಾಟ್ ರಿಕವರ್ ಈಸಿಲಿ ಅಂದ್ರ ಬಹಳಷ್ಟು ವ್ಯಕ್ತಿಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಮೆಡಿಸಿನ್ ಇಲ್ಲದೆ ಇದ್ರ ಅವರು ಬಹುಬೇಗ ಹುಷಾರಾಗ್ತಾ ಇರ್ಲಿಲ್ಲ. ದ ಪ್ಲಾಸ್ಟಿಕ್ ಮಟೀರಿಯಲ್, we would have a favor light weight and
ವಾಟರ್ ಪ್ರೂಫ್ ಐಟಮ್ ಫಾರ್ ಡೈಲಿ ಯೂಸ್. ಈಗ ಕಬ್ಣದ ಒಂದೇನ್ರ ಇತ್ತಂದ್ರ ಅದನ್ನ ಇಲ್ಲಿಂದ ಆ ತಗಡೆ ಎತ್ತಬೇಕು ಅಂದ್ರ 10 ಜನ ಬೇಕು. ಪ್ಲಾಸ್ಟಿಕ್ ಇತ್ತಂದ್ರ ಬೇಗ ಎತ್ತಬಹುದು, ಬೇಗ ಇಡಬಹುದು. ಇದು ಒಂದು. ಇನ್ನೊಂದೇನಂದ್ರ ಪ್ಲಾಸ್ಟಿಕ್ ಅನ್ನು ಬಳಸಲೇಬಾರದು ಜಾಸ್ತಿ. ಇರಲಿ. ನೆಕ್ಸ್ಟ್, the X-ray. Doctor could not easily see broken bones or problem inside the body. ವೈದ್ಯರು ನಮ್ಮ ಮೂಳೆ ಮುರಿದಿತ್ತು ಅಂತಂದ್ರ ನೋಡಕ್ ಆಗ್ತಾ ಇರ್ಲಿಲ್ಲ, ಅಥವಾ ಒಳಗೇನಾಗಿದೆ, ಬಾಡಿಯ ದೇಹದ ಒಳಗೇನಾಗಿದೆ ಅನ್ನೋದನ್ನ ತಿಳಿಯಕ್ ಆಗ್ತಾ ಇರ್ಲಿಲ್ಲ, ಎಕ್ಸ್ರೇ ಇರ್ಲಿಲ್ಲ ಅಂದ್ರ. ಇದಿಷ್ಟು. ನೆಕ್ಸ್ಟ್, make a list of all words that come to your mind when you hear word lighthouse. ಲೈಟ್ಹೌಸ್ ಅಂತ ಕೇಳಿದಾಗ ನಿಮ್ಮ ತಲೆಯಲ್ಲಿ ಬರುವ ಎಲ್ಲ ಶಬ್ದಗಳನ್ನ ಪಟ್ಟಿ ಮಾಡಿ. ರೀಡ್ ಔಟ್ ದ ಲಿಸ್ಟ್ ಟು ದ ಕ್ಲಾಸ್. ಅದನ್ನ ತರಗತಿಯಲ್ಲಿ ಓದಿ ಅಂತ ಹೇಳ. ಇಷ್ಟ ಮಾಡ್ರಿ. ನೆಕ್ಸ್ಟ್, ಈಗ ಪಾಠವನ್ನ ನೋಡೋಣ. ಇದು ಪಾಠ ಪೂರ್ವ ಚಟುವಟಿಕೆ ನಾವು ನೋಡಿದ್ದೆಲ್ಲ. ಈಗ ಪಾಠ ಪೂರ್ವ ಚಟುವಟಿಕೆ ಒಂಥರ ಪಾಠ ಆದಂಗ ಆಯ್ತು. ನೆಕ್ಸ್ಟ್, now let us read the lesson on the invention and use of lighthouse. ಆಯ್ತು, ಆಯ್ಕೆ ನೋಡೋಣ. Rajiv and his father Madhav. Rajiv and his father Madhav were very happy that day. ಆ ದಿನ ರಾಜೀವ್ ಮತ್ತು ಅವನ ತಂದೆ ಮಾಧವ್ ಅವರು ಬಹಳ ಸಂತೋಷವಾಗಿದ್ದರು. Rajiv was especially thrilled because his father would take him out on a visit to the lighthouse. ರಾಜೀವನಿಗೆ ಬಹಳ ಸಂತೋಷವಾಗಿತ್ತು, ಏಕೆಂದರೆ ಅವರ ತಂದೆ ಅವನನ್ನ ಲೈಟ್ ಹೌಸ್ ನೋಡಲು ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದರು. They started out in the evening by 5 p.m. and reached the shore by 6 p.m. ಅವರು ಸಾಯಂಕಾಲ 5 ಗಂಟೆಗೆ ಮನೆಯನ್ನ ಬಿಟ್ಟರು. ಸ್ಟಾರ್ಟೆಡ್ ಔಟ್, ಅವರು ಪ್ರಾರಂಭಿಸಿದರು. ಅಂಡ್ ರೀಚ್ಡ್ ದ ಶೋರ್, ಅವರು ದಡವನ್ನ 6 ಗಂಟೆಗೆ ಮುಟ್ಟಿದರು. ಮಾಧವ್ ಪಾಯಿಂಟೆಡ್ ಔಟ್ ದ ಲೈಟ್ ಹೌಸ್ ಇನ್ ದ ಡಿಸ್ಟನ್ಸ್. ಮಾಧವ್, ರಾಜೀವ್ ಅವರ ತಂದೆ ಮಾಧವ್ ಲೈಟ್ ಹೌಸ್ ಅನ್ನ ದೂರದಿಂದಲೇ ತೋರಿಸಿದರು. ಪಾಯಿಂಟೆಡ್ ಔಟ್ ಅಂದ್ರ ತೋರು. ಇಟ್ ವಾಸ್, ಲೈಟ್ ಹೌಸ್ ಡೆಫಿನೇಷನ್ ನೋಡ್ರಿ. ಇಟ್ ವಾಸ್ ಅ ಟಾಲ್ strong building in the shape of a tower with powerful lights at the top. ಇದು ಲೈಟ್ ಹೌಸ್ ದ ಡೆಫಿನೇಷನ್. ಲೈಟ್ ಹೌಸ್ ಅಂದ್ರೆ ಏನು? ಇದು ಎತ್ತರದ ಗಟ್ಟಿಯಾದ ಟವರಿನ ಆಕೃತಿಯನ್ನ ಹೊಂದಿರುವ ಗೋಪುರವಾಗಿದ್ದು ಅದರ ಮೇಲ್ಗಡೆ ದೀಪಗಳನ್ನ ಹೊಂದಿದೆ. ಕನ್ನಡದಾಗ ಹೇಳ್ಬೇಕಂದ್ರ, ಕನ್ನಡದಾಗ ಏನ್ ಬೇಡ, ಇಂಗ್ಲಿಷ್ನಾಗ ಚೆನ್ನಾಗಿ ನೋಡ್ಕೋರಿ. It was a tall, strong building in the shape of a tower with powerful lights at the top. ಚೆನ್ನಾಗಿದೆ ನೋಡ್ರಿ. Rajiv asked his father. Rajiv asked his father Madhav, Papa, what is the use of these lighthouses? Madhav said, ರಾಜೀವ್ ಕೇಳ್ತಾನ, ಅಪ್ಪ ತಂದೆಯೇ, ಈ ಲೈಟ್ ಹೌಸ್ಗಳ ಉಪಯೋಗವೇನು ಅಂತ ಕೇಳಿದ. Madhav said, they help the sailors to where the land is and what place they are near. ಅದು ನಾವಿಕರಿಗೆ ದಡ ಎಲ್ಲಿದೆ, ಭೂಮಿ ಎಲ್ಲಿದೆ ಎಂದು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಲೈಟ್ ಹೌಸ್ಗಳು ಸಹಾಯವಾಗುತ್ತವೆ ಅಂತ ಅವ್ರ ತಂದೆ ಹೇಳಿದ್ರು. ಸಮಟೈಮ್ಸ್, ಕೆಲವು ಬಾರಿ,
They are on the seashore and sometimes in the sea. ಅವರು ಕೆಲವು ಬಾರಿ ಸಮುದ್ರ ದಂಡೆಯಲ್ಲಿರುತ್ತಾರೆ ಮತ್ತೆ ಕೆಲವು ಬಾರಿ ಸಮುದ್ರದ ಒಳಗೆ ಇರುತ್ತಾರೆ. They are in places which are dangerous to ships. ಅವರು ದೋಣಿಗಳಿಗೆ ಅಪಾಯವಾಗುವಂತಹ ಅಪಾಯ ಸಂಭವಿಸುವಂತಹ ಸ್ಥಳಗಳಲ್ಲಿ ಇರುತ್ತಾರೆ. And they help to warn and guide the sailors. They are in places. ಅವು ಲೈಟ್ ಹೌಸ್ಗಳು ಎಂತಹ ಸ್ಥಳಗಳಲ್ಲಿ ಇರ್ತಾವ ಅಂತಂದ್ರ which are dangerous to ships. ಅಂದ್ರ ದೋಣಿಗಳಿಗೆ ಅಪಾಯ ಸಂಭವಿಸುವಂತಹ ಸ್ಥಳಗಳಲ್ಲಿ ಮತ್ತ ಹೆಲ್ಪ್ ಟು ವಾರ್ನ್ ಅಂಡ್ ಗೈಡ್ ದ ಸೇಲರ್ಸ್, ನಾವಿಕರಿಗೆ ಸಹಾಯವಾಗಬೇಕು ಎಂಬ ಸ್ಥಳದಲ್ಲಿ ಅವು ಇರ್ತವು. ರಾಜೀವ್ ವಾಸ್ ಕ್ಯೂರಿಯಸ್. ಅವನಿಗೆ ಕುತೂಹಲವಾಯಿತು. ರಾಜೀವನ್ಗೆ ಕುತೂಹಲವಾಯಿತು. He said, ಅವನು ಹೇಳಿದ, ಬಟ್ ಹೌ ಡು ದೇ ವರ್ಕ್? ಆದರೆ ಅವು ಹೇಗೆ ಕೆಲಸ ಮಾಡುತ್ತವೆ? ಹೌ ಡು ದೇ ವರ್ಕ್? ಅವು ಹೇಗೆ ಕೆಲಸ ಮಾಡುತ್ತವೆ ಅಂತ ಕೇಳಿದ. ಮಾಧವ್ ರಿಪ್ಲೈಡ್. ಮಾಧವ ಹೇಳ್ತಾನ, ಅವರ ತಂದೆ ಹೇಳುತ್ತಾರೆ, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಈ ಹೊಸ ಲೈಟ್ ಹೌಸ್ಗಳು ಆಧುನಿಕ ಲೈಟ್ ಹೌಸ್ಗಳು ಶಕ್ತಿಶಾಲಿ ವಿದ್ಯುತ್ ದೀಪವನ್ನ ಬಳಸಿಕೊಳ್ಳುತ್ತವೆ ಅಂತ ಹೇಳಿದರು. ರಾಜೀವನು ಕೇಳುತ್ತಾನೆ, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ when there was no electricity? ರಾಜೀವ ಈ ರೀತಿಯಾಗಿ ಕೇಳ್ತಾನ, ನೋಡ್ರಿ ಎಷ್ಟು ಚೆನ್ನಾಗಿ ಕೇಳ್ತಾನ. ಆದರೆ ಆ ದಿನಗಳಲ್ಲಿ ಎಲೆಕ್ಟ್ರಿಸಿಟಿ ವಿದ್ಯುತ್ ದೀಪ ಇರಲಾರದ ದಿನಗಳಲ್ಲಿ ಲೈಟ್ ಹೌಸ್ಗಳು ಹೆಂಗಿದ್ವು, ಯಾವ ರೀತಿ ನಿರ್ಮಾಣ ಆಗಿದ್ವು ಅಂತ ಕೇಳಿದ. ಮಾಧವ್ ಲಾಫ್ಡ್. ಮಾಧವನಿಗೆ, ಅವರ ಅಪ್ಪನಿಗೆ ನಗು ಬಂತು. ಯು ಆರ್ ಅ ಕ್ಲೆವರ್ ಬಾಯ್. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾನ, ನೀನು ಜಾಣ ಹುಡುಗ. ಯು ಆರ್ ಅ ಕ್ಲೆವರ್ ಬಾಯ್ ಮೈ ಸನ್. ನನ್ನ ಮಗನೇ, ನೀನು ತುಂಬಾ ಜಾಣ ಹುಡುಗ. ಇನ್ ಓಲ್ಡನ್ ಡೇಸ್, ಹಿಂದಿನ ಕಾಲದಲ್ಲಿ, wood fires would be lit in the high places on the shore. ಸಮುದ್ರದ ದಡದಲ್ಲಿ ಕಟ್ಟಿಗೆಯಿಂದ ಬೆಂಕಿಯನ್ನ ಹಚ್ಚಲಾಗುತ್ತಿತ್ತು. ಸಮುದ್ರದ ದಂಡೆಯ ಎತ್ತರದ ಪ್ರದೇಶದಲ್ಲಿ ಕಟ್ಟಿಗೆಯಿಂದ ಬೆಂಕಿಯನ್ನ ಹಚ್ಚಲಾಗುತ್ತಿತ್ತು. ಲೇಟರ್, ನಂತರ, a large number of candles were used. ಅಂದ್ರೆ ಬಹಳಷ್ಟು ಮೇಣದ ದೀಪಗಳನ್ನ ಬಳಸಲಾಗುತ್ತಿತ್ತು. ವಿತ್ ಗ್ಲಾಸ್ ಅರೌಂಡ್ ದಮ್. ಅಂದ್ರ ಏನಂದ್ರ ಮೇಣದ ಬತ್ತಿ ಈ ತರ ಇತ್ತಂತ ಇಟ್ಕೋರಿ. ಹಿಂಗ ಮೇಣದ ಬತ್ತಿ, ಬಹಳಷ್ಟು ಮೇಣದ ಬತ್ತಿಯನ್ನ ಯೂಸ್ ಮಾಡ್ತಾ ಇದ್ರು. ಇದು ಒಂದು ಮೇಣದ ಬತ್ತಿ. ಇದರ ಸುತ್ತ ಈ ತರ ಗ್ಲಾಸ್, ವಿತ್ ಗ್ಲಾಸ್ ಅರೌಂಡ್ ದಮ್ ಟು ಕೀಪ್. ಇದರ ಸುತ್ತ ಗ್ಲಾಸ್ ಹಾಕ್ತಿದ್ರು. ಟು ಕೀಪ್ ಔಟ್ ದ ವಿಂಡ್. ಗಾಳಿ ಬರದಂತೆ ತಡೆಯಲು ಅದರ ಸುತ್ತ ಗ್ಲಾಸ್ ಅನ್ನ ಬಳಸ್ತಾ ಇದ್ರು. ಯು ನೋ ರಾಜೀವ್, ಮಗನಿಗೆ ಹೇಳ್ತಾ ಇದ್ದಾನ, ನಿನಗೆ ಗೊತ್ತಾ ಮಗನೇ, ಇನ್ ದೋಸ್ ಡೇಸ್, ಯು ನೋ ರಾಜೀವ್, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವೇರ್ ಬಿಲ್ಟ್, ಲೈಟ್ ಹೌಸ್ಗಳ ನಿರ್ಮಾಣದ ಪೂರ್ವದಲ್ಲಿ, sailors who got lost in the sea had, sailors ನಾವಿಕರು
ಕಾಣೆಯಾದರೆ, ನಾವಿಕರು ಸಮುದ್ರದಲ್ಲಿ ಕಾಣೆಯಾದರೆ, had no way of getting back to land, ಅವರು ಭೂಮಿಗೆ ಬರುವ ದಾರಿ ಗೊತ್ತಿರಲಿಲ್ಲ. They also had the danger of dashing against high rocks in the darkness in the sea, or being unable to see which was a safe place to land. ನೋಡಿ ಎಷ್ಟು ಚೆನ್ನಾಗಿ ಅವರಿಗೆ ಕತ್ತಲಲ್ಲಿ, ನಾವಿಕರು ಹೋಗಿದ್ರಂದ್ರ ಕತ್ತಲಲ್ಲಿ ಹಂಗ ಹೋಗ್ತಾ ಇದ್ರು ಸಮುದ್ರದೊಳಗ, ಅಲ್ಲಿ ದೊಡ್ಡ ಬಂಡೆ ಬಂದ್ಬಿಡ್ತು. ದೊಡ್ಡ ಬಂಡೆ ಐತಿ ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಆರ್ ಅಥವಾ unable to see which was the safe place to land, ಅವರಿಗೆ ಯಾವುದು ಸುರಕ್ಷಿತ ಸ್ಥಳ, ದಡ ಯಾವುದು ಸುರಕ್ಷಿತವಾದ ಸ್ಥಳ, ಭೂಮಿಗೆ ಸೇರಲು ಯಾವುದು ಸುರಕ್ಷಿತ ಸ್ಥಳ ಅನ್ನೋದ ಗೊತ್ತಾಗ್ತಿರ್ಲಿಲ್ಲ. ಸಮುದ್ರ ತುಂಬಾ ವಿಶಾಲ ಆಗಿರುತ್ತ, ಯಾವ ಕಡೆ ಹೋಗ್ಬೇಕು ಅನ್ನೋದ ಗೊತ್ತಾಗ್ತಿರ್ಲಿಲ್ಲ ಲೈಟ್ ಹೌಸ್ ಇಲ್ಲದೆ ಇದ್ದ ದಿನಗಳಲ್ಲಿ. These lighthouses guided them to safety. ಈ ಲೈಟ್ ಹೌಸ್ಗಳು ಅವರಿಗೆ ಮಾರ್ಗದರ್ಶನ ಮಾಡಿದವು. ನೋಡ್ರಿ ಹೆಂಗೈತಿ ಲೈಟ್ ಹೌಸ್ಗಳು ಇವು. ಹಿಂದಿನ ಕಾಲದೊಳಗ ಇವು ಎಲೆಕ್ಟ್ರಿಕ್ ಲೈಟ್ ಅನ್ನ ಯೂಸ್ ಮಾಡ್ಯಾರ. ಇಲ್ಲೇ ಮೇಣದ ದೀಪಗಳನ್ನ ಬಳಸ್ಯಾರ, ಸುತ್ತ ಗ್ಲಾಸ್ಗಳನ್ನ ಬಳಸ್ಯಾರ. ರಾಜೀವ್ ಮತ್ ಕೇಳ್ತಾನ, ಪಪ್ಪ, when was the first lighthouse built? ಯಾವಾಗ ಪ್ರಥಮ ಲೈಟ್ ಹೌಸ್ ಅನ್ನ ನಿರ್ಮಾಣ ಮಾಡಲಾಯಿತು? ಅವನು ಅವರಪ್ಪ ಹೇಳ್ತಾನ, ಐ ಡೋಂಟ್ ನೋ ಮೈ ಸನ್, ನನಗೆ ಗೊತ್ತಿಲ್ಲ ಮಗನೇ. ಮಾಧವ್ ರಿಪ್ಲೈಡ್, ನನಗೆ ಗೊತ್ತಿಲ್ಲ ಮಗನೇ ಅಂತ ಹೇಳಿದ. ಯಾರು? ಮಾಧವ್. ಮಾಧವ್ ಮತ್ತೆ ಹೇಳ್ತಾನ, ಆದರೆ I believe that in the olden days many fishermen were lost in the sea and were unable to return home. ಆದರೆ ನನ್ನ ನಂಬಿಕೆ ಏನಂದ್ರ, ಹಿಂದಿನ ದಿನಗಳಲ್ಲಿ ಹಲವಾರು ಮೀನುಗಾರರು ಸಮುದ್ರದಲ್ಲಿ ಕಳೆದುಕೊಳ್ಳುತ್ತಿದ್ದರು. ಅವರಿಗೆ ಮನೆಗೆ ಬರುವ ದಾರಿ ಗೊತ್ತಿರಲಿಲ್ಲ. The people on the land were worried and yet helpless to guide them. ಅವರಿಗೆ ಭೂಮಿಯ ಮೇಲೆ ಇರುವಂತಹ, ಅಂದ್ರ ನೆಲದ ಮೇಲೆ ಇರುವಂತಹ ಜನರಿಗೆ ಅವರು ತೊಂದರೆಗೊಳಗಾಗ್ತಿದ್ರು. ಅವರಿಗೆ ಸಹಾಯ ಮಾಡದ ಸ್ಥಿತಿಯಲ್ಲಿ ಇರ್ತಿದ್ರು. ಅಂದ್ರ ಅವರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಸಮುದ್ರದಲ್ಲಿ ಹೋಗುವವರಿಗೆ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಭೂಮಿ ಮೇಲೆ ವಾಸಿಸುವಂತವ್ರಿಗೂ ಸಹ. ಆ ನಂತರ a group of clever young men, ಬುದ್ಧಿವಂತ ಮನುಷ್ಯರು hit upon this idea. ಅವಾಗ ಬುದ್ಧಿವಂತ ಮನುಷ್ಯರು ಯೋಚನೆಯನ್ನ ಮಾಡಿದರು. They collected a few huge logs and lots of dry branches and set fire to them. ಅವರು ಒಂದಿಷ್ಟು ದೊಡ್ಡ ಕಟ್ಟಿಗೆಗಳನ್ನ ತೆಗೆದುಕೊಂಡು ಅದಕ್ಕೆ ಬೆಂಕಿಯನ್ನ ಹಚ್ಚಿದರು. They were laughed at by elders. ಈಗ ಇದನ್ನ ಮಾಡಿದ್ರಲ್ಲ, ಇದನ್ನು ಮಾಡಿದಂತವರಿಗೆ ದೊಡ್ಡವರು ನಕ್ಕರು. But they continued to keep the fire burning. ಆದರೆ ಸ್ವಲ್ಪ ಜನ ಅದನ್ನು ನೋಡಿ ನಕ್ಕರು ಸಹ. ಬೆಂಕಿ ಹಚ್ಚಿದಂತಹ ವ್ಯಕ್ತಿಗಳು ಅದನ್ನ ಬಿಡಲಿಲ್ಲ, ಹಾಗೆಯೇ ಮುಂದುವರಿಸಿದರು. ಬೆಂಕಿ ಹಚ್ಚುವುದನ್ನ ಮುಂದುವರೆಸಿದರು. In the early hours of next morning, ಮರುದಿನ ಮುಂಜಾನೆ, the fishermen sailed home.
ಈ ಬೆಂಕಿ ಹಂಗ ಹತ್ತಿತ್ತು, ಆದ್ರ ಫಿಶರ್ಮನ್ ಮೀನುಗಾರರು ಮನೆಯನ್ನ ಸೇರಿದರು. ದೇ ಸೇಡ್, ಯಾರು ಮೀನುಗಾರರು ಹೇಳ್ತಾ ಇದ್ದಾರೆ ಈಗ. ದೇ ಸೇಡ್ ದ್ಯಾಟ್ they had been guided from the land and saved only because of light of this fire. ಅವರು ಒಂದಿಷ್ಟು ಬುದ್ಧಿವಂತ ಮನುಷ್ಯರು ಬೆಂಕಿಯನ್ನ ಹಚ್ಚಿದ್ರಲ್ಲ, ಆ ದೀಪದ ಬೆಳಕಿನಿಂದಾಗಿ ನಾವು ಮನೆಯನ್ನ ಸೇರಿದೆವು ಅಂತ ಆ ಮೀನುಗಾರರು ಹೇಳಿಕೊಂಡರು. which they had seen from a distance. ಅದನ್ನ ನಾವು ದೂರದಿಂದ ಆ ಬೆಂಕಿಯನ್ನ ನೋಡಿ ದಡವನ್ನ ಸೇರಿದೆವು ಅಂತ ಹೇಳ್ಕೊಂತ ಇದ್ದಾರೆ ಅವರು. ರಾಜೀವ್ ಎಕ್ಸ್ಕ್ಲೇಮ್ಡ್, ಅವನಿಗೆ ಆಶ್ಚರ್ಯವಾಯಿತು. ರಾಜೀವನಿಗೆ ಆಶ್ಚರ್ಯವಾಯಿತು. ಹೌ ಕ್ಲೆವರ್ ಆಫ್ ದ ಹ್ಯೂಮನ್ಸ್, ಎಷ್ಟು ಬುದ್ಧಿವಂತರು ಆ ಮನುಷ್ಯರು, ಎಷ್ಟು ಬುದ್ಧಿವಂತರಿದ್ರಲ್ಲ ಅಂತ ಹೇಳ್ಕೊಂಡವ. ಮಾಧವ್ ಸೇಡ್, ಅವರ ತಂದೆ ಹೇಳ್ತಾನ, ಯಸ್ ನಾವ್ ಶಾಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವರೆಟ್ ಐಸ್ ಕ್ರೀಮ್. ಈಗ ನಾವು ಮನೆಗೆ ಹೋಗೋಣವೇ, ನಿನಗೆ ಇಷ್ಟವಾದ ಐಸ್ ಕ್ರೀಮ್ ಅನ್ನ ತಿಂದು ನಾವೀಗ ಮನೆಗೆ ಹೋಗೋಣವೇ ಅಂತ ಅವರ ತಂದೆ ರಾಜೀವನ್ನ ಕೇಳಿದರು. ರಾಜೀವ್ ಸೇಡ್, ಓ ಎಸ್ ಪಪ್ಪ, ಥ್ಯಾಂಕ್ ಯು, ಆಯಿತು ಅಪ್ಪಾಜಿ, ಧನ್ಯವಾದಗಳು ಅಂತ ಅವರ ಮಗ ಹೇಳಿದ. ಚೆನ್ನಾಗೈತಲ್ವಾ ಪಾಠ? ಎಸ್. ಕ್ವಶನ್ ಆನ್ಸರ್ ಅನ್ನ ನೋಡೋಣ ಈಗ. Discuss in pair and answer the following questions. Now, why was Rajiv thrilled? ರಾಜೀವನಿಗೆ ಏಕೆ ಆಶ್ಚರ್ಯ ಆಯಿತು, ಅವನಿಗೆ ಏಕೆ ಫುಲ್ ಖುಷಿ ಆಯ್ತು ಅಂತ. why was ರಾಜೀವ್ thrilled, ಅವನಿಗೆ ಬಹಳಷ್ಟು ಖುಷಿ ಏಕಾಯಿತು. Because his father promised him to take out on a visit to the lighthouse. Because his father promised him to take out on a visit to the lighthouse. ಇಷ್ಟು ಹೇಳಿದ್ರೆ ಸಾಕು. Next, what is the lighthouse? What is the lighthouse? Lighthouse ಅಂದ್ರೆ ಏನಂತ ಕೇಳಾರ. Lighthouse is a tall, strong building in the seashore. Tall, strong building in the seashore of a tower with the powerful lights at the top. A tall, strong building in the seashore of a tower it is looking like a tower with the powerful lights at the top. The head. Next, Morinda. How are lighthouses useful to sailors? ನಾವಿಕರಿಗೆ ಹೇಗೆ ಉಪಯೋಗವಾಗುತ್ತಿದ್ದವು ಅಂತ ಕೇಳ್ಯಾರ. ನೆಕ್ಸ್ಟ್, ಅದು ಆನ್ಸರ್ ಏನಂದ್ರೆ ಟು ನೋ ವೇರ್ ದ ಲ್ಯಾಂಡ್ ಈಸ್ ಅಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಆನ್ಸರ್, where are the lighthouses built? Built on seashores, ಸಮುದ್ರದ ದಡದಲ್ಲಿ. in dangerous place for ships. Built on seashore ಅಂತ ಬರೀರಿ ಸಾಕು. What did the people use in lighthouses before invention of electricity? ವಿದ್ಯುತ್ ಶಕ್ತಿ ಇಲ್ಲದ ಕಾಲದಲ್ಲಿ ಮನುಷ್ಯರು ಹೇಗೆ ಲೈಟ್ ಹೌಸ್ ಅನ್ನ ಮಾಡ್ತಾ ಇದ್ರು ಅಂತ. Wood fire would be lit and a large number of candles were used with glass around to stop wind. ಗಾಳಿಯ ರಕ್ಷಣೆಯನ್ನ ಮಾಡಲಿಕ್ಕೆ ಗ್ಲಾಸ್ ಅನ್ನ ಬಳಸ್ತಾ ಇದ್ರು ಅಂತ.
ನೆಕ್ಸ್ಟ್ ಆರನೇದು ನೋಡ್ರಿ, ಹೌ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಡ್? First lighthouse built using wood fires. Find the words from the story which mean the opposite of the following. Dangerous, opposite to safe. Short, opposite to tall. Far, opposite near. Low, opposite high. Old, modern. Stop, continue. Stop, start ಅಂತ ಹೇಳ್ತೀರಿ ನೀವು. Stop, continue. Stop ಅಂದ್ರೆ ನಿಲ್ಲಿಸು, ಕಂಟಿನ್ಯೂ ಅಂದ್ರೆ ಮುಂದುವರಿಸು ಅಂತ. Next. Set in a face, answer each of the following questions in a sentence. Raju was thrilled because his father was going to take him out on a visit to the lighthouse. What incidents in your life, ನೋಡ್ರಿ ನಿಮ್ಮನ್ನ ಕೇಳಿರೋದಂತ, ನಿಮ್ಮ ಜೀವನದಲ್ಲಿ made you thrilled, narrate them. ನಿಮ್ಮ ಜೀವನದಲ್ಲಿ ಏನು ಆಶ್ಚರ್ಯಕರ ಘಟನೆ ನಡೆದೈತಿ, ಏನು ಸಂತೋಷದ ಘಟನೆ ನಡೆದೈತಿ ಅದನ್ನ ಹೇಳಿಕೊಳ್ಳಿರಿ ಅಂತ ಹೇಳ್ಯಾರ. ಪೇರಿನಲ್ಲಿ ಹೇಳ್ಕೊಳ್ರಿ ಇದನ್ನ, ಸರಿನಾ? ನೆಕ್ಸ್ಟ್, ಲೆಟ್ಸ್ ಲಿಸನ್. ಕ್ಲೋಸ್ ಯುವರ್ ಐಸ್ ಅಂಡ್ ಲಿಸನ್ ಟು ಯುವರ್ ಟೀಚರ್. ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಶಿಕ್ಷಕರು ಹೇಳುವಂತಹ ಮಾತನ್ನ ಕೇಳಿ. ರಾಜೀವ್ and his father visited the lighthouse. The lighthouse was built on a seashore. When they went there, Rajiv heard the whistling of whales, seagulls crying, the wind roaring, birds chirping, slashing waves, and water gushing. And a ship sailed, and many more sounds. ಈ ಎಲ್ಲ ಶಬ್ದಗಳನ್ನ ಅವರು ಕೇಳಿದರು. Now, do what your teacher says. ನಿಮ್ಮ ಶಿಕ್ಷಕರು ಹೇಳಿದಂತೆ ಮಾಡ್ರಿ ಈಗ ಅಂತ. ರಿಲ್ಯಾಕ್ಸ್ ಯುವರ್ ಫೀಟ್ ಅಂಡ್ ದ ಎಂಟೈರ್ ಬಾಡಿ. ನಿಮ್ಮ ಕಾಲುಗಳನ್ನ ಅಲುಗಾಡಿಸಿ ಮತ್ತ ನಿಮ್ಮ ಸಂಪೂರ್ಣ ದೇಹವನ್ನ ರಿಲ್ಯಾಕ್ಸ್ ಮಾಡಿ. Be as quiet as you can and listen to the sounds around for 2 minutes. ನೀವು ನಿಶಬ್ದವಾಗಿ ಕಣ್ಣನ್ನು ಮುಚ್ಚಿ ಎಲ್ಲ ಶಬ್ದಗಳ, ನಿಮ್ಮ ಸುತ್ತಲಿನ ಶಬ್ದಗಳನ್ನ ಕೇಳಿ. ಓಪನ್ ಯುವರ್ ಐಸ್. 2 ನಿಮಿಷದ ನಂತರ ನಿಮ್ಮ ಕಣ್ಣನ್ನ ಬಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಯಾವ ಶಬ್ದವನ್ನು ಕೇಳಿದ್ರಿ ಅಂತಂದ. ನೆಕ್ಸ್ಟ್, ದ ಫಾಲೋಯಿಂಗ್ ಆರ್ ಅ ಫ್ಯೂ ಸೌಂಡ್ಸ್ ವಿ ಹಿಯರ್ ಆಲ್ಮೋಸ್ಟ್ ಎವ್ರಿ ಡೇ. ನಾವು ಕೆಳಗಿನ ಒಂದಿಷ್ಟು ಶಬ್ದಗಳನ್ನ ದಿನಾಲು ಕೇಳುತ್ತೇವೆ. ಡಿವೈಡ್ ದಮ್ ಇಂಟು ಲೌಡ್ ಅಂಡ್ ಸಾಫ್ಟ್ ಸೌಂಡ್. ಅವು ಹೆಚ್ಚು ಸಪ್ಪಳವನ್ನ ಹೊಂದಿರುವ ಮತ್ತು ಮೃದು ಸಪ್ಪಳವನ್ನ ಹೊಂದಿರುವ ಶಬ್ದಗಳಾಗಿ ವಿಂಗಡಿಸಿ ಅಂತ ಹೇಳ್ಯಾರ. ನೋಡ್ರಿ, ಲೌಡ್ ಸೌಂಡ್ ಇಲ್ಲಿ ಕೊಟ್ರ. ಕ್ಲಾಪಿಂಗ್ ಹ್ಯಾಂಡ್, ಸ್ಟಾಂಪಿಂಗ್ ಫೀಟ್, ದ ವಿಂಡ್ ಬ್ಲೋಯಿಂಗ್, ಅ ಫೀದರ್ ಡ್ರಾಪಿಂಗ್, ಅ ಬೀ ಬಜಿಂಗ್, ಅ ಕಾರ್ ಮೂವಿಂಗ್, ರಸ್ಲಿಂಗ್ ಲೀವ್ಸ್, ಅ ಹಾರ್ನ್ ಬ್ಲೋಯಿಂಗ್. ಇದರೊಳಗ ಲೌಡ್ ಸೌಂಡ್ ಶಬ್ದ, ಹೆಚ್ಚಿಗೆ ಶಬ್ದವನ್ನು ಹೊಂದಿರುವಂತಹ ಶಬ್ದಗಳು, ಹೆಚ್ಚು ಶಬ್ದ ಹೊಂದಿರುವ, ಹೆಚ್ಚು ಸಪ್ಪಳ ಹೊಂದಿರುವ ಶಬ್ದಗಳು. ಕ್ಲಾಪಿಂಗ್ ಹ್ಯಾಂಡ್ಸ್, ಸ್ಟಾಂಪಿಂಗ್ ಫೀಟ್, ಅ ಕಾರ್ ಮೂವಿಂಗ್, ಅ ಹಾರ್ನ್ ಬ್ಲೋಯಿಂಗ್, ಇವೆಲ್ಲ ಹೆಚ್ಚು ಲೌಡ್ ಆಗಿ ಹೇಳುವಂತವು. ಸಾಫ್ಟ್ ಸೌಂಡ್ಸ್, ದ ವಿಂಡ್ ಬ್ಲೋಯಿಂಗ್, ದ ಫೀದರ್ ಡ್ರಾಪಿಂಗ್, ಅ ಬೀ ಬಜಿಂಗ್, ರಸ್ಲಿಂಗ್ ಲೀವ್ಸ್, ಇವು soft sounds. Next, let's practice. What are the following? One who sails across the river or a sea. ಅವ್ರಿಗೆ ಏನಂತಾರ? sailors ಅಂತಾರ. sailor ಸ್ಪೆಲ್ಲಿಂಗ್ ಇದೆ ನೋಡ್ರಿ. Next, one who catches fish for his living. ಇವ್ರಿಗೆ ಏನಂತಾರ? fisherman ಅಂತಾರ. fisherman. Next, a tall building in the sea which guide the sailors. ಇದಕ್ಕೆ ಲೈಟ್ ಹೌಸ್ ಪಾಠದ ಹೆಸರ ಕೇಳ್ಯಾರ ನೋಡ್ರಿ. ಲೈಟ್ ಹೌಸ್, ಲೈಟ್ ಹೌಸ್ ಸ್ಪೆಲ್ಲಿಂಗ್ ಇದೆ, ನೀಟಾಗಿ ಬರೀರಿ. ದ ಏರಿಯಾ ಆಫ್ ಲ್ಯಾಂಡ್ by the side of the sea. ಅದಕ್ಕೆ ಏನಂತಾರ? ಸೀ ಶೋರ್ ಅಂತಾರ.
ಈ ಶೋರ್. ಆ ಜರ್ನಿ ಬೈ ಸಿ ಅದಕ್ಕೆ ಓವೇಸ್ ಅಂತಾರ. ಓವೇಸ್. A journey by sea. Next, look at the word grid given below. Names of some vehicle are hidden in the grid. ಒಂದಿಷ್ಟು ವಾಹನದ ಹೆಸರುಗಳು ಈ ಗ್ರಿಡ್ ನಲ್ಲಿ ಅದಾವು. Look horizontally and vertically. ಅಡ್ಡ ಸಾಲಿನಲ್ಲಿ ಮತ್ತು ಕಂಬ ಸಾಲಿನಲ್ಲಿ ನೋಡಿ. Circle them and write them down below the grid. An example is given. ಇಲ್ಲಿ ಎಕ್ಸಾಂಪಲ್ ಕೊಟ್ರ ನೋಡ್ರಿ. ಆಟೋ ರಿಕ್ಷಾ ಅಂತ ಕೊಟ್ರ, ಇದು ಟ್ರೈನ್. ಮತ್ತ ನೋಡ್ರಿ ಬಸ್, PU ಬಸ್, ಈ ವಾಹನದ ಹೆಸರು ಹೌದಾ ಇದು. ನೆಕ್ಸ್ಟ್ ಟ್ರಕ್, ವಾಹನದ ಹೆಸರು ಹೌದು ಟ್ರಕ್. ಮತ್ತೇನ್ ಬರುತ್ತೆ ನೋಡ್ರಿ, ಏರೋಪ್ಲೇನ್. ಏರೋಪ್ಲೇನ್. ಏರೋಪ್ಲೇನ್ ಸರಿನಾ. ನೆಕ್ಸ್ಟ್ ಬೋಟ್. ಬೋಟ್. ಮತ್ಯಾವುದು, ಸ್ಕೂಟರ್ ನೋಡ್ರಿ. ಸ್ಕೂಟರ್ ಇದು ಒಂದು ವಾಹನ. ನೆಕ್ಸ್ಟ್ ಕಾರ್. ಕಾರ್. ಟ್ರಕ್ಕು. ಟ್ರ್ಯಾಕ್ಟರ್ ಬರುತ್ತೆ ನೋಡ್ರಿ, ಹಿಂಗ್ ತಗೊಂಡ್ರ ಟ್ರ್ಯಾಕ್ಟರ್. ಇಲ್ಲಿ ಯಂತ್ರ ತಗೋರಿ, ಟ್ರ್ಯಾಕ್ಟರ್ ಆಗತ್ತೆ ಇದು. ಹಿಂಗ್ ತಗೊಂಡ್ರ ಸರಿನಾ, ಟ್ರ್ಯಾಕ್ಟರ್. ಓಕೆ, ಇಲ್ಲಿ ಬರ್ದೈತಿ ನೋಡ್ರಿ. ಆಟೋ ರಿಕ್ಷಾ, ಬಸ್, ಸ್ಕೂಟರ್, ಏರೋಪ್ಲೇನ್, ಬೋಟ್, ರಿಕ್ಷಾ, ಕಾರ್, ಟ್ರಕ್, ಟ್ರೇನ್. ಇನ್ನೊಂದಿಷ್ಟನ್ನ ನೀವು ಬರೀರ್ಬೇಕಂದ್ರೆ read the following passage. Passage ನೋಡ್ರಿ. Asha and Gopal are going on a trip to a village. ಇಲ್ಲಿ ನೋಡಿ ಅಂಡರ್ಲೈನ್ ಮಾಡೋಣ ಟ್ರಿಪ್ ಗೆ. Their journey is not long. ಜರ್ನಿಗೆ ಅಂಡರ್ಲೈನ್ ಮಾಡೋಣ. ಅವರ ಪ್ರಯಾಣ ದೊಡ್ಡದಾಗಿರಲಿಲ್ಲ. They both like to travel by train. ಅವರಿಬ್ಬರು ರೈಲಿನ ಮೂಲಕ ಹೋಗಲು ಹೋದರು. They wish to go on a voyage when they grow up. ಅವರು ಓವೇಸ್ ಮೂಲಕ ಹೋಗಲು ಅಂದ್ರ ಸಮುದ್ರದ ಪ್ರಯಾಣ ಮಾಡಲು ಇಷ್ಟಪಡುತ್ತಾರೆ ದೊಡ್ಡವರಾದ ನಂತರ. ಈ ತರ. My brother is fond of space travel. His dream is to go on a voyage into space. ಅದು ಪ್ರಯಾಣ, ದೊಡ್ಡ ಪ್ರಯಾಣ. My parents always travel by train. ಇಲ್ಲಿ ನೋಡ್ರಿ, ಇವನ್ ಬಳಸ್ತಾ ಇದೆ ಇಲ್ಲಿ. Next, we went on a short trip to Dehradun in the summer vacation. The journey from Bangalore to Mysore is quite comfortable. ಈ ತರ ಬಳಸ್ರಿ ಅವ್ರು ಸರಿನಾ. ಒಂದ್ಸರಿ ನೋಡ್ಕೊಳ್ಬೇಕಂದ್ರ. Next, dash, the people on the land were worried and yet helpless to guide them. Here are the underlined word as a suffix less to mean without. Less to mean without. Helpless ಅಂತ ಬಂದೈತಿಲ್ಲ ಆ ತರ. Next, now write more words with the suffix less. ಇನ್ನೊಂದಿಷ್ಟು ವರ್ಡ್ಗಳನ್ನ, ಮುಂದಿನ ವರ್ಡ್ಗಳನ್ನ ಲೆಸ್ ಅನ್ನ ಬಳಸಿ ಬರೀರಿ ಅಂತ ಹೇಳ. Look at the clue given. ಇಲ್ಲಿ ಕ್ಲೂ ಅನ್ನ ಕೊಟ್ರ. ಇವು ಕ್ಲೂಗಳು, ಇವನ್ನು ಬಳಸಿ ಇಲ್ಲಿ ಬರಿಬೇಕು. Don't try my red shirt.
ಡೋಂಟ್ ಡ್ರೈ ಮೈ ರೆಡ್ ಶರ್ಟ್ ಇನ್ ದ ಸನ್. ನನ್ನ ಕೆಂಪು ಬಣ್ಣದ ಅಂಗಿಯನ್ನ ಬಿಸಿಲಿನಲ್ಲಿ ಒಣಗಿಸಬೇಡಿ. ಇಟ್ ವಿಲ್ ಬಿಕಮ್ ಕಲರ್ಲೆಸ್. ಇಲ್ಲಿ ಏನಾಗುತ್ತೆ, ಒಂದೇದು ಕಲರ್ಲೆಸ್ ಆಗುತ್ತೆ, ಒಂದೇದು ಕಲರ್ಲೆಸ್. ಅದ ಲೆಸ್ ಅನ್ನು ಬಳಸ್ತಾ ಇದೀವಿ. ದೇರ್ isn't enough drinking water in our place. The situation is hopeless. This apple is not fresh. It has become useless. Next, I emptied all the content of the bag. Now it is weightless. I don't know what to do next. I am feeling helpless. Raju is a strong boy. He is fearless too. ಸರಿನಾ? ಈ ತರ ಬಳಸ್ತೀವಿ. ನೆಕ್ಸ್ಟ್, if I complete the set, happy, excited. 2 ವರ್ಡ್ ಕೊಟ್ರ ಇಲ್ಲಿ 8 ಅಕ್ಷರದ ಪದ ಮಾಡ್ರಿ ಅಂತ ಹೇಳ್ಯಾರ. ಇದೇನಾಯ್ತು, ಥ್ರಿಲ್ಡ್ 8 ಅಕ್ಷರ. ನೆಕ್ಸ್ಟ್, ಎನ್ಲೈಟೆಡ್. ಎಕ್ಸೈಟೆಡ್ ಗೆ ಇನ್ನೊಂಥರ ಎನ್ಲೈಟೆಡ್ ಅಂತ 9 ಶಬ್ದಗಳ ಅಕ್ಷರ ಹೇಳ್ಬೋದು. ನೆಕ್ಸ್ಟ್, ಪಿಕ್ನಿಕ್, ಟ್ರಿಪ್. ಪಿಕ್ನಿಕ್ ಗೆ ಇನ್ನೊಂಥರ ಎಕ್ಸ್ಕರ್ಷನ್ ಅಂತಾರ, 9 ಲೆಟರ್ ವರ್ಡ್. ನೆಕ್ಸ್ಟ್, 4 ಲೆಟರ್ ಟ್ರಿಪ್ ಗೆ ಟೂರ್ ಅಂತಾರ. ನೆಕ್ಸ್ಟ್, ವೈಸ್, ಕ್ಲೆವರ್, ಅದಕ್ಕೆ ಇಂಟೆಲಿಜೆಂಟ್, ಬ್ರೈಟ್. ಇಲ್ಲೇ 5 ಲೆಟರ್ದು ಸ್ಮಾರ್ಟ್. ಅಡೋರೇಬಲ್, ಫೆಟ್, ಅದಕ್ಕೆ 9 ಲೆಟರ್ದು ಏನಾಗುತ್ತೆ, ಫೇವ್ರೇಟ್. ಫೇವ್ರೇಟ್, FAVOURATE, favorite. Let's speak and write. Look at the following picture. Describe each of them. ಈ ಚಿತ್ರಗಳನ್ನು ನೋಡ್ರಿ. ಕೌಂಟರ್ ನಲ್ಲಿ ಅಂದ್ರ ಜೂ ನಲ್ಲಿ ಎಂಟ್ರನ್ಸ್ ನಲ್ಲಿ ಟಿಕೆಟ್ ತಗೊಂತಾ ಇದ್ದಾರೆ. ಆಲ್ ಆರ್ ಟೇಕಿಂಗ್ ಟಿಕೆಟ್ಸ್. Seeing zebra and talking about that. ಇಲ್ಲೇ lion. Giving food for lion. Riding on elephant. Going to home. ಎಷ್ಟು ಹೇಳ್ರಿ ಸಾಕು. ಸರಿನಾ? Can you now speak about a visit to the zoo in your own words? Yes. Write a few sentences on one of the above topic. ಬರೀರಿ ಸೆಲ್ಫ್ ಅಸೆಸ್ಮೆಂಟ್. ಈಗ ನೀವು ಜೂ ಹೋಗಿ ಬಂದಿರಿ, ಸರಿನಾ? ಇದಕ್ಕ ಸ್ಟೇಟ್ಮೆಂಟ್ ಎಸ್ ಆರ್ ನೋ, ಫೇರ್ಲಿ ವೆಲ್. ನಾ ಇದನ್ನ ಸಾಧ್ಯ ಬರೀಬಹುದು ಅಂತ ಹೇಳೋದು, ಎಸ್ ನಾನು ಬರದೇ ಬರಿತೀನಿ, ಇಲ್ಲ ಅಂತ ಹೇಳೋದು. ಐ ವಾಸ್ ಏಬಲ್ ಟು ಡಿಸ್ಕ್ರೈಬ್ ದ ಪಿಕ್ಚರ್. ನಾನು ಅಲ್ಲಿರುವಂತಹ ಚಿತ್ರಗಳನ್ನ ಹೇಳುವ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಎಸ್ ಹೇಳ್ತೀನಿ ನೀವು. ಐ ವಾಸ್ ಏಬಲ್ ಟು ನರೇಟ್ ಮೈ ಎಕ್ಸ್ಪೀರಿಯನ್ಸ್ ಆನ್ ದ ಟಾಪಿಕ್ ಓರಲಿ. ನಾನು ಶಬ್ದಗಳ ಮೂಲಕ ಆ ಚಿತ್ರವನ್ನ ವಿವರಿಸಬಲ್ಲೆ. ವಿವರಿಸ್ತೀರಿ. ಐ ಎಕ್ಸ್ಪ್ರೆಸ್ ಮೈ ಐಡಿಯಾಸ್ ಕಾನ್ಫಿಡೆಂಟ್ಲಿ. ಕಾನ್ಫಿಡೆಂಟ್ಲಿ ಇದ್ರ ಎಸ್ ಅಂತ ಹಾಕ್ರಿ, ಇಲ್ಲ ಅಂದ್ರೆ ಫೇರ್ಲಿ ವೆಲ್ ಅಂತ ಹಾಕ್ರಿ ಸಾಕು. ನೆಕ್ಸ್ಟ್, ಐ ವಾಸ್ ಏಬಲ್ ಟು ರೈಟ್ ಅ ಫ್ಯೂ ಲೈನ್ ಆನ್ ದ ಗಿವನ್ ಟಾಪಿಕ್. ನಾನು ಕೊಟ್ಟ ವಿಷಯದ ಬಗ್ಗೆ ಒಂದಿಷ್ಟು ಬರೆಯಬಲ್ಲೆ. ಐ ವಾಂಟ್ ಟು ರೈಟ್ ಮೋರ್ ಇನ್ ಇಂಗ್ಲಿಷ್. ಎಸ್ ಬರೀರಿ, ಹೌದು ಎಸ್ ಅಂತ ಹಾಕ್ರಿ, ಬಹಳಷ್ಟು ಎಸ್ ಐತೆ. ನೆಕ್ಸ್ಟ್, ಲೆಟ್ಸ್ ಲರ್ನ್ ಲ್ಯಾಂಗ್ವೇಜ್. In the lesson, the lighthouse is described as a tall, strong building in the shape of a tower with powerful lights at the top. Now write the describing words for the following. One is done for you. Man andre tall, girl beautiful, rose red, day bright. Handwriting neat. Write a few more phrases like the above. Clever, fox, huge, elephant, warm, season, cute, hand, a cute kitten, long, hand, short, tail. You. Rajiv exclaimed, how clever of the human. Rajiv onge
ಆಶ್ಚರ್ಯವಾಯಿತು ಮನುಷ್ಯರು ಎಷ್ಟು ಬುದ್ಧಿವಂತರಿದ್ದರು ಎಂದು. And was learned when Rajiv learned from his father about the invention of the lighthouse, he made the above statement to express his feeling of surprise. ಆಶ್ಚರ್ಯವನ್ನು ಸೂಚಿಸಲು ಅದನ್ನು ಬಳಸಲಾಯಿತು. ನೆಕ್ಸ್ಟ್ ನೋಡ್ರಿ, ರೀಡ್ ದ ಫಾಲೋಯಿಂಗ್ ಸಿಚುವೇಶನ್ ಅಂಡ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್. ಕೆಳಗಿನ ಸಂದರ್ಭಗಳನ್ನ ನೋಡ್ಕೊಂಡು ನಿಮ್ಮ ಫೀಲಿಂಗ್ ಅನ್ನ, ನಿಮ್ಮ ಮನೋಭಾವವನ್ನ ಹೇಳಿರಿ. ಯು ಸಿ ಅ ಬ್ಯೂಟಿಫುಲ್ ರೋಸ್, ಓ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಂತ ಹೇಳ್ತೀವಿ. ನೀವು ಒಂದು ಸುಂದರ ಗುಲಾಬಿಯನ್ನ ನೋಡಿ ಏನ್ ಹೇಳ್ತೀರಿ? ಓ ಹೌ ಬ್ಯೂಟಿಫುಲ್ ಇಟ್ ಈಸ್ ಅಂತ ಹೇಳ್ತೀರಿ. ನೆಕ್ಸ್ಟ್, ಯುವರ್ ಫ್ರೆಂಡ್ ಈಸ್ ವಿಯರಿಂಗ್ ಅ ಫ್ರೆಟಿ ಡ್ರೆಸ್. ಅವರು ಸುಂದರ ಉಡುಗೆಯನ್ನ, ನಿಮ್ಮ ಗೆಳೆಯ ಸುಂದರ ಉಡುಗೆಯನ್ನ, ನಿಮ್ಮ ಗೆಳೆಯ ಅಥವಾ ಗೆಳತಿ ಸುಂದರ ಉಡುಗೆಯನ್ನ ತೊಟ್ಟಿದ್ರ ನೀವು ಅವ್ರಿಗೆ ಏನ್ ಹೇಳ್ತೀರಿ? ಹೌ ಪ್ರಿಟಿ ಯು ಆರ್, ಹೌ ಪ್ರಿಟಿ ಯು ಆರ್, ನೀನು ಎಷ್ಟು ಸುಂದರ ಕಾಣುತ್ತಿದ್ದೀಯಲ್ಲ ಅಂತ ಹೇಳ್ತೀವಿ. ಯುವರ್ ಮದರ್ ಹ್ಯಾಸ್ ಪ್ರಿಪೇರ್ಡ್ ಅ ಟೇಸ್ಟಿ ಡಿಶ್. ನಿಮ್ಮ ತಾಯಿ ರುಚಿಕರವಾದ ಆಹಾರವನ್ನ ತಯಾರಿಸಿದ್ದಾರೆ. ಅವಾಗ ನಾವು ತಾಯಿಗೆ ಏನ್ ಹೇಳ್ತೀವಿ? ಹೌ ಟೇಸ್ಟಿ ದ ಡಿಶ್ ಈಸ್, ಈ ಆಹಾರ ಎಷ್ಟು ರುಚಿಯಾಗಿದೆಯಲ್ಲ ಅಂತ ಹೇಳ್ತೀವಿ. ಒನ್ ಆಫ್ ಯುವರ್ ಕ್ಲಾಸ್ಮೇಟ್ ಪುಷಸ್ ದ ಬೆಂಚ್. ಅವಾಗ ಏನ್ ಹೇಳ್ತೀವಿ? ಹೌ ನಾಟಿ ಯು ಆರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಕ್ಸ್ಟೆಂಡೆಡ್ ಆಕ್ಟಿವಿಟಿ. Minimal fare. Repeat after the teacher. Add a few more words. Okay. Bark, dark. Chair, share. Pan, man. One, sun. Cash, catch. Fun, gun. Take, lake. Spell, smell. Glass, grass. Left, left. Pin, pen. Bill, bell. Red, good. ನೀವು ಬರ್ತಾ ಇರೋದು ಫ್ಲವರ್, ಲೋವರ್. ಈ ತರದ ಇನ್ನೂ ಒಂದಿಷ್ಟು ವರ್ಡ್ಗಳನ್ನ ವಿದ್ಯಾರ್ಥಿಗಳು ಬರೆಯೋದಕ್ಕ ಶಿಕ್ಷಕರು ಪ್ರೋತ್ಸಾಹವನ್ನ ಮಾಡ್ರಿ. ಪೇರೆಂಟ್ಸ್ ನಿಮ್ ಮಕ್ಕಳನ್ನ ಕುಂದಿರ್ಸ್ಕೊಂಡು ಒಂದಿಷ್ಟನ್ನ ನೀವು ಬರ್ಸಿ, ಸರಿನಾ? ಪೇರೆಂಟ್ಸ್ ಮತ್ತು ಶಿಕ್ಷಕರಿಗೆ ಆಯ್ತು. ಇದೆಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಇಲ್ಲೇ ಒಂದು ಪದ್ಯವನ್ನು ನೋಡ್ತೀವಿ ಅಂತ ಹೇಳಿತ್ತು, ಅದನ್ನು ನೋಡ್ಬಿಡೋಣ. ಥಾಮಸ್ ಅಲ್ವಾ ಎಡಿಸನ್. ಇನ್ನೊಂದ್ ಸ್ವಲ್ಪ ಐತಿ, ಇದು ಮುಗಿಸ್ತೀನಿ ಅನ್ಕೊಂಡಿದ್ದೆ ವಿಡಿಯೋನ. ಇದು ಪದ್ಯ ಚೆನ್ನಾಗೈತಿ, ಅದಕ್ಕೆ ಸುಮ್ಮನೆ ಓದ್ಬಿಡ್ತೀನಿ ನೋಡ್ರಿ. ಥಾಮಸ್ ಅಲ್ವಾ ಎಡಿಸನ್, ಅ ಮೋಸ್ಟ್ unusual boy, never really bothered much with any child toy. His teacher thought he couldn't learn and sent him home from school. But Tommy's mother knew for sure he wasn't any fool. He worked as news boy on a train. He learned to telegraph. The way he concentrated made some people laugh. Thomas Alva Edison had invention by the score. In his laboratory, he kept inventing more. The phonograph, electric light with a fuse socket too, a super storage battery, and movies were a few. If not for Mr. Edison, how dull our lives would be. We might not have the radio, the X-ray, or TV. Written by Vivian Gould. ಮುಂದಿನ ವಿಡಿಯೋದಲ್ಲಿ ಪೋಯಂ ದ ರೇನ್ಬೋ ಅನ್ನು ನೋಡೋಣ.